ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ನ್ಯೂ ವಿಡಿಯೋ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಯಾರೆಲ್ಲ ಸ್ಟೂಡೆಂಟ್ಸ್ ಇದ್ದೀರಾ, ಯಾರೆಲ್ಲ ಮನೇಲಿ ಕೂತ್ಕೊಂಡು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಅಥವಾ ಓದೋದ್ರ ಜೊತೆ ಅರ್ನಿಂಗ್ಸ್ ಮಾಡಬೇಕು, ದುಡ್ಡು ಮಾಡಬೇಕು ಅಂತ ಇರೋರಿಗೆ ನೆಕ್ಸ್ಟ್ ತಿಂಗಳು ಅಂದರೆ ಈ ಒಂದು ಸೆಪ್ಟೆಂಬರ್ ಕಳೆದು ಅಕ್ಟೋಬರ್ ನವೆಂಬರ್ ತಿಂಗಳೊಳಗಡೆ ನಿಮಗೆ 50,000 ಯಾವ ರೀತಿ ದುಡಿಯೋದು, ಜಸ್ಟ್ ನಿಮ್ಮ ಹತ್ರ ಮೊಬೈಲಲ್ಲಿ ಟೆಲಿಗ್ರಾಮ್ ಆ್ಯಪ್ ಇದ್ದರೆ ಸಾಕು. ಯಾವ ರೀತಿ ದುಡಿಯೋದು, ಡೈಲಿ ಅರ್ಧ ಗಂಟೆ ನೀವು ಇದಕ್ಕೆ ಟೈಮ್ ಕೊಟ್ಟರೆ ಸಾಕು. ದಯವಿಟ್ಟು ಅರ್ಥ ಮಾಡಿಕೊಂಡು ಕಂಪ್ಲೀಟಾಗಿ ಕೊನೆವರೆಗೂ ನೋಡಿ. ಜಸ್ಟ್ ನೀವು ಡೈಲಿ ಅರ್ಧ ಗಂಟೆ ಟೈಮ್ ಕೊಟ್ಟರೆ ಇನ್ನೆರಡು ತಿಂಗಳಲ್ಲಿ ನೀವು 50,000 ಫಿಕ್ಸಾಗಿ ದುಡಿತೀರಾ. ನಾನು ಪ್ರೂಫ್ಗಳೆಲ್ಲ ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ದಯವಿಟ್ಟು ಲಿಂಕ್ ಈ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ. ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಯೂಟ್ಯೂಬ್ ಲಿಂಕು ಕೂಡ ಇರುತ್ತೆ, ಟೆಲಿಗ್ರಾಮ್ ಲಿಂಕು ಕೂಡ ಇರುತ್ತೆ. ಮತ್ತು ಇಲ್ಲಿ ನಾನು ಹೇಳೋವಂಥ ಬಂದಿರೋ ಟಾಪ್ 5 ಕ್ರಿಪ್ಟೋ ಬಾಟಿಂಗ್ ಪ್ರಾಜೆಕ್ಟ್ಗಳು ಅಂದರೆ ಟೆಲಿಗ್ರಾಮ್ ಮಿನಿ ಗೇಮ್ಗಳು. ನಾನು ನಿಮಗೆ ಇಲ್ಲಿ ಹೇಳೋದಕ್ಕೆ ಬಂದಿರೋ ಎಲ್ಲ ಗೇಮ್ ಲಿಂಕ್ಸು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ. ಅದಕ್ಕಿಂತ ಮುಂಚೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ದಯವಿಟ್ಟು ಯಾರೆಲ್ಲ ಚಾನಲ್ಗೆ ಹೊಸ್ದಾಗಿ ಬಂದಿದ್ದೀರಾ ಪ್ಲೀಸ್ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ, ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಬಿಡಿ. ಯಾಕಂದರೆ ನನ್ನ ಟಚ್ಚಲ್ಲಿ ಅಲ್ಲಿಂದನೇ ಅಲ್ಲೇ ಕಾಂಟ್ಯಾಕ್ಟ್ ಮಾಡ್ಬೋದು ನನ್ನನ್ನು ಕೂಡ, ಓಕೆನಾ. ಪ್ಲೀಸ್ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಆನ್ ಮಾಡ್ಕೊಳ್ಳಿ. ನನ್ನ ಚಾನಲಲ್ಲಿ ವಿತೌಟ್ ಇನ್ವೆಸ್ಟ್ಮೆಂಟ್ ಬರೀ ಫ್ರೀ ವಿಡಿಯೋ ರಿಲೇಟೆಡು ಹೆಂಗೆ ಅರ್ನ್ ಮಾಡೋದು ದುಡ್ಡು, 50,000 10,000 20,000 ಯಾವ ರೀತಿ ಅರ್ನ್ ಮಾಡ್ಬೋದು ನೀವು ಜಸ್ಟ್ ಫೋನ್ ಯೂಸ್ ಮಾಡಿಕೊಂಡೆ ಅಂತ ನಾನು ನಿಮಗೆ ವೀಡಿಯೋಸ್ ಹಾಕಿದ್ದೀನಿ. ಯಾರೆಲ್ಲ ಹೊಸ್ದಾಗಿ ಬಂದಿದ್ದೀರಾ ದಯವಿಟ್ಟು ಹೋಗಿ ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ. ಹಂಗೆ ಡೈಲಿ ನೋಡೋದಕ್ಕೂ ಜಾಯ್ನ್ ಆಗಬೇಕಂದ್ರೆ ನೀವು ಇಲ್ಲಿ ಸೆಟ್ಟಿಂಗ್ ಹತ್ರ ಬಂದುಬಿಟ್ಟು, ಸೊ ಇಲ್ಲಿ 3 ಡಾಟ್ಸ್ ಕಾಣ್ತಾ ಇದೆಯಲ್ಲ, ಸೆಟ್ಟಿಂಗ್ ಹತ್ರ ಬಂದುಬಿಟ್ಟು ಇಲ್ಲಿ ನಿಮಗೆ ಮೈ ಪ್ರೊಫೈಲ್ ಅಂತ ಹೊಡೆದ್ರೆ ಮೈ ಪ್ರೊಫೈಲ್ ಬರುತ್ತೆ. ಸೊ ಪ್ರೊಫೈಲ್ ಹತ್ರ ನೀವಿಲ್ಲಿ ಯೂಸರ್ ನೇಮ್ ಸೆಟ್ ಮಾಡ್ಕೋಬೇಕು. ಯೂಸರ್ ನೇಮ್ ಸೆಟ್ ಮಾಡಿಲ್ಲ ಅಂದರೆ 3 ಡಾಟ್ಸ್ ಹೊಡೆದು ಕ್ರಿಯೇಟ್ ಯೂಸರ್ ನೇಮ್ ಅಂತ ಇರುತ್ತೆ. ಯೂಸರ್ ನೇಮ್ ನಿಮ್ಮ ನೇಮ್ನ ಸೆಲೆಕ್ಟ್ ಮಾಡ್ಕೊಬಂದರೆ ಮಾತ್ರ ಈ 5 ಪ್ರಾಜೆಕ್ಟ್ಗಳು ಓಪನ್ ಆಗೋದು. ನಾನು ಸ್ಟಾರ್ಟಿಂಗಲ್ಲೇ ಹೇಳಬೇಕಾಗಿತ್ತು, ಮಿಸ್ ಆಯಿತು, ಸಾರಿ. ಸೊ ದಯವಿಟ್ಟು ಇದನ್ನು ನೀವು ಸ್ಟಾರ್ಟಿಂಗಲ್ಲೇ ಮಾಡಲೇಬೇಕು. ಸ್ಟಾರ್ಟಿಂಗ್ ನೀವು ಟೆಲಿಗ್ರಾಮ್ ಓಪನ್ ಮಾಡಿದ ತಕ್ಷಣವೇ ನೀವು ಈ ಕೆಲಸ ಮಾಡಲೇಬೇಕು. ಟೆಲಿಗ್ರಾಮ್ ಓದ್ತಾರರು ನೀವು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರೋ ಟಾಪ್ 5 ಪ್ರಾಜೆಕ್ಟ್ಗಳನ್ನ ನಾನು ಇವತ್ತು ತಂದಿದ್ದೀನಿ. ಸೊ ನಿಮ್ಮ ಹತ್ರ ಏನು ಇದು ಮಾಡೋದಕ್ಕೆ ಏನಿರಬೇಕಂದ್ರೆ ಜಸ್ಟ್ ಟೆಲಿಗ್ರಾಮ್ ಇದ್ದರೆ ಸಾಕು ಫ್ರೆಂಡ್ಸ್. ಟೆಲಿಗ್ರಾಮು ಒಂದು ಕ್ರಿಪ್ಟೋ ವ್ಯಾಲೆಟ್ ಇದ್ದರೆ ಸಾಕು. ಯಾವ ರೀತಿ ಅದನ್ನು ಡೌನ್ಲೋಡ್ ಮಾಡೋದು ಅಂತೆಲ್ಲ ನನಗೆ ತಿಳಿಸ್ಕೊಡ್ತೀನಿ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ ಒಂದು ಮೈಂಡಲ್ಲಿ ಇಟ್ಕೊಳ್ಳಿ, ನೀವು ವಿತೌಟ್ ಇನ್ವೆಸ್ಟ್ಮೆಂಟ್ ಇದರಲ್ಲಿ ದುಡಿತಿದ್ದೀರ, ₹1 ನೀವು ಕೊಡೋಂಗಿಲ್ಲ, ಏನಿಲ್ಲ. ಇದು ಕ್ರಿಪ್ಟೋ ಪ್ರಾಜೆಕ್ಟ್ಗಳಾಗಿರುತ್ತೆ. ಇದು ಕ್ರಿಪ್ಟೋ ಏರ್ಡ್ರಾಪ್ ಲಿಸ್ಟಿಂಗ್ ಆಗಿದ ತಕ್ಷಣ ನಮಗೆ ಆ ಟೋಕನ್ ಪ್ರೈಸ್ ಆಗುತ್ತೆ. ಪ್ರೈಸಿಂಗಲ್ಲಿ ನಾವು ಹೋಗಿ ಸೆಲ್ ಮಾಡಿಕೊಂಡು ದುಡ್ಡು ಬ್ಯಾಂಕ್ ಅಕೌಂಟ್ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದು. ಇಷ್ಟೇ ಫ್ರೆಂಡ್ಸ್. ಪ್ರತಿಯೊಂದು ಅಪ್ಡೇಟ್ ನಾನು ನಿಮ್ಗೆ ಮಾಡ್ತಾ ಇರ್ತೀನಿ. ಜಸ್ಟ್ ನೀವು ಈಗ ಅರ್ನಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ನೆಕ್ಸ್ಟ್ ತಿಂಗಳೊಳಗಡೆ ನಿಮ್ಗೆ ನೋಡಿ ಅಮೌಂಟ್ ಬರಲ್ಲ ಅಂದರೆ ಕೇಳಿ. ಡೈಲಿ ನಿಮಗೆ ಏನೇನೋ ನೋಡ್ತೀರಾ, ಫೇಸ್ಬುಕ್ ನೋಡ್ತೀರಾ, ಇನ್ಸ್ಟಾಗ್ರಾಮಲ್ಲಿ 2 ಅವರ್ ಇರ್ತೀರ, ಗೇಮ್ ಆಡ್ತೀರಾ. ಇದಕ್ಕೆ ಜಸ್ಟ್ ದಿನದಲ್ಲಿ ಅರ್ಧ ಗಂಟೆ ಕೊಡ್ರಪ್ಪ. ಈ ಒಂದು 5 ಬಾಟ್ ಗೇಮ್ಗಳಿಗೆ ದಿನದಲ್ಲಿ ಅರ್ಧ ಗಂಟೆ ಕೊಡ್ರಿ. ನಿಮ್ಗೆ ನೋಡ್ಕೊಳ್ಳಿ, ಇನ್ನು 2 ತಿಂಗಳಾದಮೇಲೆ ಅಮೌಂಟ್ ನಿಮ್ಮ ಕೈಗಡೆ ಬರುತ್ತೆ. ಬೆಸ್ಟ್ ಆ್ಯಪ್ಸ್ ಅಂತಲೇ ಹೇಳ್ಬೋದು ನಾನು ನಿಮಗೆ. ದಯವಿಟ್ಟು ಇಷ್ಟೊತ್ತು ನಾನು ಏನೋ ಹೇಳಿದೆ ಅಂತಲ್ಲ, ಇನ್ನು ಮುಂದೆ ನಾನು ಡೈರೆಕ್ಟ್ ನಾನು ವೀಡಿಯೋಗೆ ಬಂದುಬಿಡ್ತೀನಿ. ಬನ್ನಿ, ಫಸ್ಟ್ ಒನ್ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ವೀಡಿಯೋ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಚೆಕ್ ಮಾಡ್ಕೊಳ್ಳಿ. ಟೆಲಿಗ್ರಾಮ್ ಲಿಂಕು ಕೂಡ ಇರುತ್ತೆ, ನೀವು ಜಾಯ್ನ್ ಆಗಲೇಬೇಕು. ಯಾಕಂದರೆ ಪ್ರತಿಯೊಂದು ಕಾಂಬೋ ಕೂಡ ಇರುತ್ತೆ, ಅದನ್ನೆಲ್ಲ ನಾನು ಡೈಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ಫಸ್ಟ್ ಒನ್ ಬಂದು ಓನಸ್ ಟ್ಯಾಪ್. ಇದು ಒಂದು ಟೆಲಿಗ್ರಾಮ್ ಬಾಟ್ ಗೇಮಿಂಗಾಗಿ ನಾನು ಹೇಳ್ತಾ ಇರೋದು ಎಲ್ಲನೂ ಟೆಲಿಗ್ರಾಮ್ ಬಾಟ್ ಗೇಮಿಂಗೆ. ಅಂದರೆ ಮಿನಿ ಗೇಮು. ಅಲ್ಲಿ ಟೆಲಿಗ್ರಾಮಿಂದ ನಾವು ಅಪ್ಡೇಟ್ ಮಾಡಿಕೊಂಡು ಗೇಮ್ ಆಡೋದು ಮುಖಾಂತರ ಆ ಟೋಕನ್ಗಳು ಕೊಡ್ತಾರೆ. ಟೋಕನ್ನ ಲಿಸ್ಟ್ ಆಗೋ ಸಮಯ ಇನ್ನು 2 ತಿಂಗಳು ಅಥವಾ ಇರುತ್ತೆ, ನಾನು ಅದನ್ನು ಅನೌನ್ಸ್ ಮಾಡ್ತೀನಿ. ಸೊ ಆವಾಗ ನಾವು ಸೆಲ್ ಮಾಡಿಕೊಂಡು ದುಡ್ಡು ಮಾಡ್ಕೊಳ್ಳೋದು. ಇಷ್ಟೇ ಫ್ರೆಂಡ್ಸ್. ಅದನ್ನು ಯಾವ ರೀತಿ ನಾವು ಗೇಮ್ ಮಾಡಿ ಅರ್ನ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟು. ಸೊ ಫಸ್ಟ್ ಒನ್ ಬರುತ್ತೆ ಓನಸ್ ಟ್ಯಾಪ್ ಅಂತ. ಈ ಒಂದು ಬಾಟ್ನ ನೀವು ಓಪನ್ ಮಾಡಿದ ತಕ್ಷಣ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಈ ರೀತಿ ನೀವು ಟ್ಯಾಪ್ ಮಾಡ್ತಾ ಕಾಯಿನ್ಗಳು ಬರ್ತಾ ಇರುತ್ತೆ. ಕಾಯಿನ್ನ ಕ್ಲೈಮ್ ಮಾಡ್ಕೋಬೋದು, ಓಕೆನಾ. ಕಾಯಿನ್ ಕ್ಲೈಮ್ ನೀವು ಟೋನ್ ಕೀಪರ್ ಇಲ್ಲಿ ವ್ಯಾಲೆಟ್ ಕಲೆಕ್ಷನ್ ಕ್ಲೈಮ್ ಅಂತ ಹಿಂಗೆ ಟ್ಯಾಪ್ ಮಾಡಿ ಕ್ಲೈಮ್ ಮಾಡಿ. ಸೊ ನೀವು ಈ ಒಂದು ಓನಸ್ ಟ್ಯಾಪಲ್ಲಿ ಫಾರ್ಮ್ಗಂತ ಬಂದಿದ ತಕ್ಷಣ ನಿಮಗೆ ಇಲ್ಲಿ ಸ್ಟಾರ್ಟ್ ಎ ನ್ಯೂ ಸ್ಟೈಲ್ ಅಂತ ಬರುತ್ತೆ. ಈ ಒಂದು ಕ್ವಶನ್ಗೆ ಆನ್ಸರ್ ಮಾಡಿ. ಈ ರೀತಿ ಕೇಳುತ್ತೆ ನೋಡಿ. ಪ್ರತಿ 4 ಗಂಟೆಗೆ ಬಂದು ನೀವು ಇಲ್ಲಿ ಚೆಕ್ ಮಾಡ್ತಾಯಿದ್ರೆ ONX ಕಾಯಿನ್ಗಳು ನಿಮಗೆ ಆ್ಯಡ್ ಆಗ್ತಾ ಇರುತ್ತೆ. ಪ್ರತಿ 4 ಅವರ್ಗೆ ಡೈಲಿ ತೆಗಿಯೋಕ್ಕೆ ಏನಾಗುತ್ತೆ, ಘಾಸಿನ ಆಗುತ್ತಾ, ಏನಾದರೂ ತೊಂದರೆ ಆಗುತ್ತಾ, ಜಸ್ಟ್ ನೀವು ಬಂದು ಇಲ್ಲಿ ಪ್ರತಿ 4 ಗಂಟೆಗೆ ತೆಗಿತಾಯಿದ್ರೆ ಕಾಯಿನ್ಗಳು ಓಡ್ತಾ ಇರುತ್ತೆ. ಸೊ ಇದಾದಮೇಲೆ ಇಲ್ಲಿ ಟಾಸ್ಕ್ಗಳು ಇರ್ತವೆ. ನಾನು ಹೇಳೋ ಪ್ರತಿಯೊಂದು 5 ಏರ್ ಡ್ರಾಪಲ್ಲಿ ಇದೇ ಮೇಯ್ನು
ಟಾಸ್ಕ್ಗಳು ಇಂಪಾರ್ಟೆಂಟು. ಟಾಸ್ಕ್ಗಳು ಮಾಡಿಕೊಂಡ್ರೆ ಕಾಯಿನ್ಗಳು ಸಿಗುತ್ತೆ. ಅದಾದಮೇಲೆ ಏನಾದರೂ ಫಾರ್ಮಿಂಗ್ ಅವು ಇವು ಅಂತ ಇರ್ತವೆ, ಅದನ್ನು ಮಾಡಿಕೊಂಡ್ರೆ ಮುಗೀತು ಫ್ರೆಂಡ್ಸ್. ತೋರಿಸ್ತೀನಿ ನೋಡಿ. ಅರ್ನ್ ONX ಎವ್ರಿ 10 ಮಿನಿಟ್ಸ್ ಗೋ ಅಂತ ಕೊಡಿ. ಎವ್ರಿ 10 ಮಿನಿಟ್ಸ್ ಅಂದರೆ ಇಲ್ಲೊಂದು ಆ್ಯಡ್ ಪ್ಲೇ ಆಗುತ್ತೆ. ಈ ಒಂದು ಆ್ಯಡ್ ಪ್ಲೇ ಆದಮೇಲೆ ನಮಗೆ ಅಲ್ಲಿ ಕಾಯಿನ್ ಬರೋವಂಥದ್ದು, ಓನಸ್ ಕಾಯಿನು ಈಸಿಯಾಗಿ ಆ್ಯಡ್ ಆಗೋವಂಥದ್ದು ತೋರಿಸ್ತೀನಿ ನಾನು ನಿಮಗೆ. ಇಲ್ಲಿ 5 ಸೆಕೆಂಡ್ಸ್ ಆ್ಯಡ್ ಓಡ್ತಾ ಇದೆ. 1 ಸೆಕೆಂಡು, 2 ಸೆಕೆಂಡು, 1 ಸೆಕೆಂಡು. ನೋಡಿ ಈಗ ಚೆಕ್ 50 ONX ಬಂತಾ? 10 ಸೆಕೆಂಡ್ ನಾವು ಅಡ್ವರ್ಟೈಸ್ಮೆಂಟ್ ನೋಡಿದ್ದಕ್ಕೆ ಶೇರ್ ಟೆಲಿಗ್ರಾಮ್ ಸ್ಟೋರಿ. ಇದು ಟೆಲಿಗ್ರಾಮ್ ಪ್ರೀಮಿಯಮ್ ಇದ್ದವ್ರಿಗೆ ಆಗುತ್ತೆ, ಅದು ಬೇಡ. ಸೊ ಅದಾದಮೇಲೆ ಫ್ರೆಂಡ್ಸ್, ಕನೆಕ್ಟ್ ವ್ಯಾಲೆಟ್ ಅಂತ ನಾನು ಮಾಡೋ ಪ್ರತಿಯೊಂದು ಮಿನಿ ಗೇಮ್ಗೂ ನೀವು ಕನೆಕ್ಟ್ ವ್ಯಾಲೆಟ್ ಮಾಡಲೇಬೇಕು. ಯಾಕಂದರೆ ನಾವು ವಿತ್ಡ್ರಾ ಮಾಡಬೇಕಂದ್ರೆ ನಾವು ಒಂದು ಕ್ರಿಪ್ಟೋ ಎಕ್ಸ್ಚೇಂಜ್ಗಳಿಗೇ ನಾವು ವಿತ್ಡ್ರಾ ಮಾಡ್ಕೋಬೇಕು. ಓಕೆನಾ? ಈ ಎಕ್ಸ್ಚೇಂಜ್ಗಳು ಯಾವುದ್ಯಾವುದಿದೆ, ಈಗ ಟೋನ್ ವ್ಯಾಲೆಟ್ ಅಂತ ಇರುತ್ತೆ, ಬೈನಾನ್ಸು, ಬಿಟ್ಗೆಟ್ಟು, ಬೈಬಿಟ್ಟು ಎಲ್ಲನೂ ಎಕ್ಸ್ಚೇಂಜ್ ಇರುತ್ತೆ. ಸೊ ಅದೆಲ್ಲದಕ್ಕೂ ಈಸಿ ನಮಗೆ ಮೇಯ್ನಾಗಿ ಈ KYC ಇಲ್ದಂಗೆ ಮಾಡೋದು ಯಾವುದಪ್ಪ ಅಂತಂದರೆ ಟೋನ್ ಕೀಪರ್. ನೀವು ಈಗ ಏನು ಮಾಡಬೇಕಂದ್ರೆ ಪ್ಲೇಸ್ಟೋರಿಗೆ ಹೋದಾದ್ಮೇಲೆ ಟೋನ್ ಕೀಪರ್ ಅಂತ ಸರ್ಚ್ ಮಾಡಾದ್ಮೇಲೆ ಟೋನ್ ಕೀಪರ್ ಅಕೌಂಟ್ ಹಾಕೊಬಂದು ಇಲ್ಲಿ ಚೆಕ್ ಅಂತ ಕೊಡಿ. ಈಸಿಯಾಗಿ ನಿಮಗಿಲ್ಲಿ ಅದು ಕೇಳುತ್ತೆ ಕನೆಕ್ಟ್ ವ್ಯಾಲೆಟ್ ಅಂತ. ಕನೆಕ್ಟ್ ವ್ಯಾಲೆಟ್ ಆದಮೇಲೆ ಟೆಲಿಗ್ರಾಮ್ ವ್ಯಾಲೆಟ್ಗೆ ನೀವು ಕನೆಕ್ಟ್ ಮಾಡ್ಕೋಬೋದು, ಅಥವಾ ಟೋನ್ ಕೀಪರ್ ಅಂತ ಅದ್ರ ಮೇಲೆ ಓಡಿದ್ರೆ ನೀವು ಟೋನ್ ಕೀಪರ್ಗೆ ಏನು ಸೈನಪ್ ಏನೂ ಬೇಡ, ಸೀದಾ ಅಲ್ಲೋಗಿ ಟೋನ್ ಕೀಪರ್ಗೆ ವ್ಯಾಲೆಟ್ ಆ್ಯಡ್ ಮಾಡಿ ನಿಮಗೆ ವಿತ್ಡ್ರಾ ಮಾಡೋ ಟೈಮಲ್ಲಿ ಅದು ಈಸಿ ಆಗುತ್ತೆ. ನೋಡಿ, ನೀವು ಒಂದು ಫ್ರೆಂಡ್ ಏನಾದರೂ ಇನ್ವೈಟ್ ಮಾಡೋದಂದರೆ 10,000 ಟೋಕನ್ ಕೊಡ್ತಾಯಿದ್ದಾರೆ. ಸೊ ಇದಾದಮೇಲೆ ಫ್ರೆಂಡ್ಸ್ ನೋಡಿ, ಡೌನ್ಲೋಡ್ ಮಾಡಿದ್ರು ಕೂಡ ನಿಮಗೆ ಕಾಯಿನ್ ಕೊಡೋವಂಥದ್ದು. ಲೈಕ್ ಓನಸ್ ಫೇಸ್ಬುಕ್ಕು ಮತ್ತು ಅವ್ರದ್ದು ಟ್ವಿಟರ್ ಇರುತ್ತೆ. ಸುಮ್ಮನೆ ನೀವೇನು ಮಾಡ್ತೀನೋ ನಾನು ಒಂದು ಹೇಳ್ತೀನಿ, ನಿಮ್ಮ ಹತ್ರ ಟ್ವಿಟರ್ ಇಲ್ಲ ಅಂದರೆ ಜಸ್ಟ್ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ವಾಪಸ್ ಬನ್ನಿ. ಇಲ್ಲಲ್ಲೇ ಕ್ಲೈಮ್ ಆಪ್ಷನ್ ತೋರಿಸ್ತಾ ಇರುತ್ತೆ. ಅವ್ರದ್ದು ಟೆಲಿಗ್ರಾಮ್ ಚಾನಲ್ ಇರುತ್ತೆ, ಯೂಟ್ಯೂಬ್ ಚಾನಲ್ ಇರುತ್ತೆ, ಅದಕ್ಕೆಲ್ಲ ಪ್ರತಿಯೊಂದಕ್ಕೂ ಸಬ್ಸ್ಕ್ರೈಬ್ ಆಗಿ ಆ ಒಂದು ಟಾಸ್ಕ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಇಷ್ಟೇ. ಟಾಸ್ಕ್ ಲಿಸ್ಟಿಗೆ ಬಂದರೆ ಜಾಸ್ತಿ ಇಷ್ಟೇ. ಯಾವುದೇ ದುಡ್ಡು ಖರ್ಚು ಮಾಡಿ ಮಾಡೋದಕ್ಕೆ ಹೋಯ್ತು ಅಂದರೆ ಮಾಡೋಕ್ಕೆ ಹೋಗ್ಬಿಡಿ. ನಾವು ಫ್ರೀಯಾಗಿ ಅರ್ನಿಂಗ್ಸ್ ಮಾಡ್ತಾ ಇರೋದು, ಫ್ರೀಯಾಗಿ ಎಷ್ಟು ಕೊಡ್ತಾರೋ ಅಷ್ಟೇ ಸಾಕು ಗುರು, ಏನಂತೀರಾ? ಸೊ ಇದಾದಮೇಲೆ ಇಲ್ಲಿ ವ್ಯಾಲೆಟ್ ಬಂದಾದ್ಮೇಲೆ ನೀವು ವ್ಯಾಲೆಟ್ ಬಂದರೆ ಇಲ್ಲಿ ಕನೆಕ್ಟ್ ಯುವರ್ ಓನರ್ಸ್ ಅಕೌಂಟ್. ಇದು ನಾನು ಏರ್ಡ್ರಾಪ್ ಬರ್ತಾ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಇದೊಂದು ಓನರ್ಸ್ ಟ್ಯಾಪ್ ಏರ್ಡ್ರಾಪು. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇರುತ್ತೆ, ಹೋಗಿ ಚೆಕ್ ಮಾಡಿ ಜಾಯ್ನ್ ಆಗಿ. ಸೊ ನೆಕ್ಸ್ಟ್ ಒಂದು ಬರುತ್ತೆ ಸೀಡ್ಸ್ ಅಂತ. ಇದು ಕೂಡ ಟೆಲಿಗ್ರಾಮ್ ಬಾಟ್ ಗೇಮಿಂಗೆ. ಜಸ್ಟ್ ನೀವು ಲಾಗಿನ್ ಆದರೆ ಸಾಕು ಫ್ರೆಂಡ್ಸ್. ಜಸ್ಟ್ ಲಾಗಿನ್ ಆಗಿ ನೀವು, ನಾನು ಹೇಳಿದ್ನಲ್ಲ ಇಲ್ಲಿದೆ ನೋಡಿ, ಜಾಯಿನ್ ಮೇಜರ್ ಚಾನಲ್ಲು. ಈ ಒಂದು ಚಾನಲ್ಗೆ ಜಾಯಿನ್ ಆದರೆ ನಮಗೆ 5 ಸೀಡ್ಸ್ ಕೊಡ್ತಾರಂತೆ. ಇದು ಟೋಕನ್ ಕಮ್ಮಿ ಇದೆ, ಕೆಲವೊಂದು ಕಮ್ಮಿ ಇದ್ದಷ್ಟು ಜಾಸ್ತಿ ದುಡ್ಡು. ಅರ್ಥ ಮಾಡ್ಕೊಬಿಡಿ. ಕೆಲವೊಂದು 10 ಲಕ್ಷ, 20 ಲಕ್ಷ, 1 ಮಿಲಿಯನ್, 1 ಬಿಲಿಯನ್ ಎಲ್ಲ ಕೊಡ್ತಾರೆ. ಆ ಜಾಸ್ತಿ ಹೋದಷ್ಟು ಅವ್ರವರು ಡಿಪೆಂಡ್ ಮೇಲೆ, ಏರ್ಡ್ರಾಪ್ ಕೊಡೋ ಡಿಪೆಂಡ್ ಮೇಲೆ. ನಿಮಗಿಲ್ಲಿ 27 ಡೈಮಂಡ್ ಥರ ಇದೆ ನೋಡಿ ಸೀಡ್ಸು. ಇದು ತುಂಬಾ ಇದು ನವೆಂಬರಲ್ಲಿ ಲಿಸ್ಟಿಂಗ್ ಆಗುತ್ತೆ ಅಂತಲೇ ಹೇಳ್ತಿದ್ದಾರೆ. ಸೊ ನೋಡೋಣ, ನವೆಂಬರಲ್ಲಿ ಲಿಸ್ಟಿಂಗ್ ಆಯಿತು ಅಂದರೆ ಎಲ್ಲರಿಗೂ ದುಡ್ಡು ಬರುತ್ತೆ, ಈಸಿಯಾಗಿ ದುಡ್ಡು ಮಾಡ್ಬೋದು. ಜಸ್ಟ್ ನೀವೇನಿಲ್ಲ, ಡೈಲಿ ಬಂದು ನೋಡಿ, ನವೆಂಬರ್ ಅಂತ ಇಲ್ಲಿ ತೋರಿಸ್ತಾ ಇದೆ. ಸೊ ನಾವೀಗ ಏನಾದರೂ ನವೆಂಬರ್ ಅಂತ ಅಲ್ಲಿ ತೋರಿಸ್ತು ನೋಡಿದ್ರಲ್ಲ, ಡೈಲಿ ಬಂದು ನೀವು ಇಲ್ಲಿ 2 ಅವರ್ಗೆ ಅಥವಾ 8 ಅವರ್ಗೆ ಇಲ್ಲಿ ಜಸ್ಟ್ ಕ್ಲೈಮ್ ಕೊಟ್ಕೊಂಡ್ರೆ ಸಾಕು ಫ್ರೆಂಡ್ಸ್. ಇಲ್ಲಿರೋ ಅರ್ನ್ ಅಂತ ಬನ್ನಿ, ಅರ್ನ್ ಹತ್ರ ಇರೋ ಟಾಸ್ಕ್ಗಳೆಲ್ಲ ಕಂಪ್ಲೀಟ್ ಮಾಡಿ. ನೋಡಿ, ನಾನು ಸಬ್ಸ್ಕ್ರೈಬ್ ಟೆಲಿಗ್ರಾಮಲ್ಲಿ ಜಾಯ್ನ್ ಆಗಿದ್ದೀನಿ, ಯೂಟ್ಯೂಬಲ್ಲಿ ಜಾಯ್ನ್ ಆಗಿದ್ದೀನಿ, ಅವ್ರದ್ದು ಟ್ವಿಟರ್ ಅಕೌಂಟ್ ಫಾಲೋ ಮಾಡಿದ್ದೀನಿ. ಆಮೇಲೆ ಈ ಥರ ಫ್ರೆಂಡ್ಸ್ಗಳಿಗೂ ನೀವು ರೆಫರ್ ಮಾಡಿದ್ರು ಕೂಡ ಕಾಯಿನ್ ಬರುತ್ತೆ. ಈ ರೀತಿ ರೆಫರ್ ಮಾಡಿಕೊಂಡು ಇದರಲ್ಲೂ ಸೀಡ್ಸಲ್ಲೂ ಕಾಯಿನ್ನ ಕಲೆಕ್ಟ್ ಮಾಡ್ಕೊಳ್ಳಿ. ಇದೊಂದು ಆಯಿತಾ? ಸೊ 2 ಪ್ರಾಜೆಕ್ಟ್ನ ನಾನು ಹೇಳ್ಕೊಟ್ನ. ಸೊ ನೆಕ್ಸ್ಟ್ ಬರುತ್ತೆ ಡಾಗಿ ಏಟರ್ ಅಂತ. ಸೊ ಡಾಗಿ ಏಟರ್ ತುಂಬಾ ಇಂಪಾರ್ಟೆಂಟ್ ಫ್ರೆಂಡ್ಸ್, ಯಾಕಂದರೆ ಇದು 100% ಬರೋವಂಥ ಪ್ರಾಜೆಕ್ಟು. ಸೊ ಇದರಲ್ಲಿ ಮ್ಯೂಸಿಕ್ ಕೂಡ ಬರುತ್ತೆ. ಏನಪ್ಪ ಮ್ಯೂಸಿಕ್ ಬೇಕಾದ್ರೆ ನೀವು ಸೆಟ್ಟಿಂಗ್ ಹತ್ರ ಬಂದುಬಿಟ್ಟು ಮ್ಯೂಸಿಕ್ನ ಬೇಕಾದರೆ ಆಫ್ ಮಾಡ್ಕೋಬೋದು. ಓಕೆನಾ? ಸೊ ಇದನ್ನು ನೀವು ಜಸ್ಟ್ ಓಪನ್ ಮಾಡಿದ್ರೆ ಡೈಲಿ ಕ್ವೆಸ್ಟ್ ಅಂತ ಬರ್ರಿ. ಕ್ವೆಸ್ಟ್ ಹತ್ರ ಬಂದಾದಮೇಲೆ ನಾನು ಹೇಳಿದ್ನಲ್ಲ, ಪ್ರತಿಯೊಂದು ಏರ್ಡ್ರಾಪ್ಗಳಿಗೂ ಅವ್ರ ಟೆಲಿಗ್ರಾಮು, ಅವ್ರ ಯೂಟ್ಯೂಬು, ಅವ್ರ ಇನ್ಸ್ಟಾಗ್ರಾಮು, ಟ್ವಿಟರು ಇಲ್ಲೆಲ್ಲ ಫಾಲೋ ಮಾಡ್ಕೊಬಂದು ನೀವು ಇಲ್ಲಿ ಡೈಲಿ ರಿವಾರ್ಡ್ಸ್ ಕೊಡ್ತಾ ಇರ್ತಾರೆ. ಡೈಲಿ ರಿವಾರ್ಡ್ಸ್ನೂ ಕೂಡ ನೀವು ಕ್ಲೈಮ್ ಮಾಡ್ಕೋಬೋದು ಈಸಿಯಾಗಿ. ಡೈಲಿ ರಿವಾರ್ಡ್ಸ್ ಕೊಡ್ತಾರೆ, ಡೈಲಿ ರಿವಾರ್ಡ್ಸ್ನ ಕ್ಲೈಮ್ ಮಾಡ್ಕೊಳ್ಳಿ ಈಸಿಯಾಗಿ. ಸೊ ಇದರಲ್ಲಿ ಏನಪ್ಪ ಅಂದರೆ ಇಲ್ಲಿ ಅಪ್ಗ್ರೇಡ್ ಅಂತ ಬರುತ್ತೆ. ಪ್ರಾಫಿಟ್ ಪರ್ ಅವರ್ ಅಂದರೆ ನಾವು ಕಾಯಿನ್ಗಳು ಫಸ್ಟ್ ಗಳಿಸ್ಕೊತೀವಿ. ಕಾಯಿನ್ಗಳಿಂದ ನಾವು ಪ್ರಾಫಿಟ್ ಪರ್ ಅವರ್ನ ಜಾಸ್ತಿ ಮಾಡ್ಕೊತೀವಿ. ಅಂದರೆ ಓವರ್ಗೆ ನಮ್ಮ ಕಾಯಿನ್ಗಳನ್ನ ಹೆಂಗೆ ನಮ್ಮ ಅಕೌಂಟ್ಗೆ ಆ್ಯಡ್ ಆಗಬೇಕು ಅನ್ನೋದನ್ನು ನಾವು ಆ್ಯಡ್ ಮಾಡ್ಕೊತಾ ಹೋಗಬೇಕು. ನೋಡಿ, ಇಲ್ಲಿ ಇದೊಂದು ನಾವು ಅಪ್ಗ್ರೇಡ್ 15,000 ಕೊಟ್ಟು ಕಾಯಿನ್ ಅಪ್ಗ್ರೇಡ್ ಮಾಡಿದ್ರೆ ಇಲ್ಲಿ 850 ಪ್ರಾಫಿಟ್ ಪರ್ ಅವರು 850 ಪ್ರಾಫಿಟ್ ಪರ್ ಅವರ್ ನಮ್ಗೆ ಆ್ಯಡ್ ಆಗ್ತಾಯಿದೆ. ಸೊ ಈ ರೀತಿ ನೀವು ಕಾಯಿನ್ಸ್ಗಳನ್ನ ಮಾಡಿ ನೀವು ಇಲ್ಲಿ ಪ್ರಾಫಿಟ್ ಪರ್ ಅವರ್ನ ಆ್ಯಡ್ ಮಾಡ್ಕೋಬೇಕು. ಓಕೆನಾ? ಇದರಲ್ಲೂ ಕೂಡ ನಿಮಗೆ ಕ್ವೆಸ್ಟ್ ಹತ್ರ ಬಂದರೆ
ಇಲ್ಲಿ ಇನ್ನೂ ಆ್ಯಡ್ ವ್ಯಾಲೆಟ್ ಅಂತ ಕೊಟ್ಟಿಲ್ಲ. ಆ್ಯಡ್ ವ್ಯಾಲೆಟ್ ಕೊಟ್ಟಿದ ತಕ್ಷಣ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಡೈಲಿ ಇಲ್ಲೊಂದು ಸ್ಪಿನ್ ಇರುತ್ತೆ. ನೀವು ಸ್ಟಾರ್ಟಿಂಗ್ ಏನಾದರೂ ಜಾಯ್ನ್ ಆದ್ರೆ ಅಂದರೆ ನಿಮಗೊಂದು ಇಲ್ಲಿ ವೀಲ್ಸ್ ಸ್ಪಿನ್ ಇರುತ್ತೆ. ಈಸಿಯಾಗಿ ನೀವು ಸ್ಪಿನ್ ಮಾಡಿಕೊಂಡು ಕೂಡ ಕಾಯಿನ್ನ ಗಳಿಸ್ಕೊಬರೋದು. ಆರಾಮಾಗಿ ಸ್ಪಿನ್ ಮಾಡಿ ಕಾಯಿನು 1 ಲಕ್ಷ ಅಥವಾ 10 ಲಕ್ಷ ಈ ಥರ ಕಾಯಿನು ಸಿಗೋ ಚಾನ್ಸಸ್ಸು ಇದೆ. ಸೊ ನನಗೀಗ 1 ಲಕ್ಷ ಕಾಯಿನ್ ಸಿಕ್ತು ಒಂದು ವೀಲ್ ವಿನ್ ಮಾಡಿದ್ದಕ್ಕೆ. ಸೊ ಈಗ 2 ಲಕ್ಷ ಕಾಯಿನ್ ಸಿಕ್ತು ವೀಲ್ನ ಸ್ಪಿನ್ ಮಾಡಿದ್ದಕ್ಕೆ. ಸೊ ಈ ರೀತಿ ಸ್ಪಿನ್ ಮಾಡಿಕೊಂಡು ಮತ್ತೆ ನೀವು ವಾಪಸ್ ಬಂದರೆ ನೆಕ್ಸ್ಟ್ ಕ್ವಿಸ್ಟೆಲ್ಲ ಕಂಪ್ಲೀಟ್ ಮಾಡಿರ್ತೀರ. ಕ್ವಿಸ್ಟೆಲ್ಲ ಕಂಪ್ಲೀಟ್ ಮಾಡಾದ್ಮೇಲೆ ಫ್ರೆಂಡ್ಸ್ ಡೈಲಿ ರಿವಾರ್ಡ್ನ ಡೈಲಿ ಚೆಕ್ ಮಾಡ್ಕೊಳ್ಳಿ. ಡೈಲಿ ರಿವಾರ್ಡ್ಸ್ ಕೊಡ್ತಾ ಇರ್ತಾರೆ. ಸೊ ನೆಕ್ಸ್ಟ್ ಒಂದು ಇದರಲ್ಲಿ ಮೇಯ್ನು ಲೆವೆಲ್ ಇಂಪಾರ್ಟೆಂಟ್ ಮಾಡ್ಕೋಬೇಕು. ಲೆವೆಲ್ ಇಂಪಾರ್ಟೆಂಟ್ ಮಾಡಬೇಕಂದ್ರೆ ಇಲ್ಲಿ ಫೈಟಿಂಗ್ ಅಂತ ಬರುತ್ತೆ. ಈ ಒಂದು ಗೇಮ್ನ ನಾವು ಅದರ್ಸ್ ಆನ್ಲೈನ್ ಗೇಮರ್ ಜೊತೆ ನಾವು ಫೈಟಿಂಗ್ ಆಡಿ ಈ ಒಂದು ಗೇಮ್ನ ನಾವು ಇಲ್ಲಿ ಕಾಯಿನ್ನ ಆ್ಯಡ್ ಮಾಡಬೇಕು ಮತ್ತು ಲೆವೆಲ್ ಅಪ್ನ ಮಾಡಬೇಕು. ಗೇಮ್ ಆಡೋದು ವೆರಿ ಈಸಿ ಅಷ್ಟೇ. ನೀವು ಸುಮ್ಮನೆ ಅಲ್ಲಿ ಆಟೋ ಪ್ಲೇ ಕೊಟ್ಬಿಟ್ಟು ಆಪೋನೆಂಟ್ ಯಾರು ಬರ್ತಾರೋ ಅವ್ರನ್ನ ಹೊಡೆದಾಕಿದ್ರೆ ಫ್ರೆಂಡ್ಸ್ ನಿಮಗಿಲ್ಲಿ ಈಸಿಯಾಗಿ ಮುಗ್ದೋಗುತ್ತೆ. ಯಾವ ರೀತಿ ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಸೊ ಈ ರೀತಿ ಗೇಮ್ ಫಸ್ಟ್ ಓಪನ್ ಆಗುತ್ತೆ. ಓಪನ್ ಆದಮೇಲೆ ನಿಮಗೆ ಅಲ್ಲಿ ಇನ್ನೇನಿಲ್ಲ ಲೆವೆಲ್ ಅಪ್ ಬರುತ್ತೆ. ಲೆವೆಲ್ ಅಪ್ ಮಾಡ್ತಾ ನೀವು ಈಸಿಯಾಗಿ ಕಾಯಿನ್ಗಳ್ನು ಕೂಡ ಜಾಸ್ತಿಯಾಗಿ ಅರ್ನ್ ಮಾಡ್ಕೋಬೋದು ಫ್ರೆಂಡ್ಸ್. ಸೊ ನೋಡಿ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನಿಮಗೆ ಡಂಜನ್ ಅಥವಾ ಅರೇನಾ ಅಂತ ಇರುತ್ತೆ. ಅರೇನಾ ಅಂತ ಬಂದರೆ ನೀವು ಆನ್ಲೈನ್ ಪ್ಲೇಯರ್ಸ್ಗಳ ಜೊತೆ ಅಂದರೆ ನಿಮ್ಮ ಲೆವೆಲ್ಗಿನ ಜಾಸ್ತಿ ಬಂದವ್ರನ್ನೂ ನಿಮ್ಮ ಜೊತೆ ಹೊಡೆದಾಕ್ಬೋದು. ಸೊ ನೀವು ಇಲ್ಲಿ ಫಸ್ಟ್ ಏನು ಮಾಡಬೇಕಂದ್ರೆ ಡಂಜನ್ ಹತ್ರ ಬಂದಾದಮೇಲೆ ನಿಮಗಿಲ್ಲಿ ಬ್ಯಾಟಲ್ ಅಂತ ಕಾಣುತ್ತೆ. ಲೆವೆಲ್ 1 ಲೆವೆಲ್ 2 ಅಂತ. ನೀವು ಇಲ್ಲಿ ಫೈಟ್ ಅಂತ ಕೊಡಿ. ಫೈಟ್ ಅಂತ ಕೊಟ್ಟಾದ್ಮೇಲೆ ಅದು ಫೈಟ್ ಲೆವೆಲ್ಗೆ ಇಲ್ಲೂ ಕೂಡ ಸೇಮ್ ಲೆವೆಲ್ ಅವರೇ ಬರ್ತಾರೆ. ಬಟ್ ಅಪ್ಗ್ರೇಡ್ ಆಗಿರೋರು ಬಂದರೆ ನೀವೇ ಸೋಲ್ಬೋದು. ಕೆಲವೊಂದು ಟೈಮಲ್ಲಿ ನಿಮಗಿನ್ನ ಅಪ್ಗ್ರೇಡ್ ಕಮ್ಮಿ ಇರೋರು ಬಂದರೆ ನೀವು ಅವ್ರನ್ನ ಆರಾಮಾಗಿ ಈಸಿಯಾಗಿ ಹೊಡೆದು ಬಿಸಾಕ್ಬೋದು. ಸೊ ಈ ರೀತಿ ಡ್ರಾಗನು ಕೂಡ ಆಡ್ಬೋದು ಅಥವಾ ಡಂಜನ್ ಕೂಡ ಅರೇನಾ ಕೂಡ ಆಡ್ಬೋದು ಅಥವಾ ಡಂಜನ್ ಕೂಡ ಆಡ್ಬೋದು. ಈಸಿಯಾಗಿ ನೀವು ಇಲ್ಲಿ ಲೆವೆಲ್ ಅಪ್ ಮಾಡಿಕೊಂಡ್ರೆ ನಿಮಗೆ ಕಾಯಿನು ಕೂಡ ಜಾಸ್ತಿ ಸಿಗೋವಂಥ ಚಾನ್ಸಸ್ಸು. ಮತ್ತು ಇದಾದಮೇಲೆ ಇಲ್ಲಿ ಬೆನಿಫಿಟ್ಸ್ ಕೂಡ ತುಂಬಾ ಸಿಗುತ್ತೆ. ಇದರಲ್ಲಿ ಈ ರೀತಿ ಗೇಮ್ ಮಾಡಿ ಇಷ್ಟೇ. ಇದರಲ್ಲಿ ಏನಾದರೂ ನಾವು ₹1 ಖರ್ಚು ಮಾಡೋದಿತ್ತಾ? ಡೈಲಿ ½ ಅನ್ ಅವರ್ ತೆಗಿಬೋದು ಅಷ್ಟೇ ಅಲ್ವಾ. ನಾನು ಇದೇ ಥರ ತುಂಬಾ ಪ್ರಾಜೆಕ್ಟ್ಗಳಿದ್ದಾವೆ. ಬಟ್ ಸಾವಿರಾರು ಪ್ರಾಜೆಕ್ಟ್ಗಳಿವೆ ಇದೇ ಥರ. ಬಟ್ ನಾನು ನಿಮ್ಗೆ ಹೇಳ್ತಾ ಇರೋದು 100% ಯಾವುದು ಬರುತ್ತೆ, ಯಾವ ವ್ಯಾಲೆಟಲ್ಲಿ ಯಾವುದು ಬ್ಯಾಕ್ ಬೋನ್ ಆಗಿ ನಿಂತು ತೊಗೊಂಡಿದೆ, ಎಕ್ಸ್ಚೇಂಜಲ್ಲಿ ಯಾವುದೋ ಇದು ತುಂಬಾ ಇಂಪಾರ್ಟೆಂಟ್ ಆಗಿರೋ ಎಕ್ಸ್ಚೇಂಜಲ್ಲಿ ಬರ್ತಾ ಇದೆ ಅನ್ನೋದು ಮಾತ್ರ ನಾನು ನಿಮಗೆ ತಗೊಬಂದಿದ್ದೀನಿ. ಇದೇ ಥರ ನೀವು ಟೆಲಿಗ್ರಾಮ್ ಬಿದ್ದುಬಿಟ್ರೆ 200-300 ಟೆಲಿಗ್ರಾಮ್ ಬಾಟ್ಗಳಿದ್ದಾವೆ. ಬಟ್ ಇದರಲ್ಲಿ ನಾನು ಇಂಪಾರ್ಟೆಂಟ್ ಆಗಿರೋದು ಮಾತ್ರ ನಾನು ನಿಮ್ಗೆ ತಗೊಬಂದಿದ್ದೀನಿ. ಸೊ ಈ ರೀತಿ ನೀವು ಆಪೋನೆಂಟ್ ಬರ್ತಾನೆ ಅಲ್ಲಿ ಗೇಮು ಈಸಿಯಾಗಿ ಆಡಿ ಗೇಮ್ ವಿನ್ ಆಗಿ ಫ್ರೆಂಡ್ಸ್. ಸೊ ಯಾಕಂದರೆ ನಾನು ಪ್ರತಿಯೊಂದೂ ಹೇಳ್ಬೇಕಂದ್ರೆ ಇನ್ನೂ 2 ಪ್ರಾಜೆಕ್ಟ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ಬೇಕು. ಸೊ ಅದಕ್ಕೋಸ್ಕರ ಆ ಒಂದು ಜಾಯ್ನ್ ಆಗಿ ಡೈಲಿ ಅದನ್ನು ಆ ರೀತಿ ಮಾಡ್ತೀರಾ. ಸೊ ನೆಕ್ಸ್ಟ್ ಒಂದು ಬರುತ್ತೆ ನಮಗೆ ನಿನ್ನೆ ತಾನೇ ಬೈನಾನ್ಸ್ ಅವ್ರು ಲಾಂಚ್ ಮಾಡಿರೋ ಅಂತಹ ಬೈನಾನ್ಸ್ ಮೂನ್ ಬಿಗ್ಸ್ ಬಾಟ್ ಅಂತ. ಸೊ ಫ್ರೆಂಡ್ಸ್ ಇದು ತುಂಬಾ ಇಂಪಾರ್ಟೆಂಟು. ಯಾಕಪ್ಪ ಅಂತಂದರೆ ಬೈನಾನ್ಸ್ ಕ್ರಿಪ್ಟೋ ನಂಬರ್ 1 ಎಕ್ಸ್ಚೇಂಜ್ ಬೈನಾನ್ಸ್ ಆ್ಯಪು. ನೀವೆಲ್ಲಾದರೂ ಕೇಳಿರ್ಬೋದು ಕ್ರಿಪ್ಟೋದಲ್ಲಿ. ಈ ಒಂದು ಬೈನಾನ್ಸ್ ಆ್ಯಪ್ ಅವರು ಇದನ್ನು ಮಿನಿ ಗೇಮ್ ಆ್ಯಪಿಂಗ್ನ ಲಾಂಚ್ ಮಾಡಿದ್ದಾರೆ. ಅದು ಜಸ್ಟ್ ನೆನ್ನೆ ಲಾಂಚ್ ಮಾಡಿದ್ದಾರೆ. ನಾನು ನಿಮಗೆ ನೆನ್ನೆ ಹೇಳಿರೋದನ್ನ ಲಾಂಚ್ ಮಾಡಿರೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈಗಲಿಂದ ದಯವಿಟ್ಟು ಸ್ಟಾರ್ಟ್ ಮಾಡ್ಕೊಳ್ಳಿ. ಸೊ ನಿಮ್ಮ ಬೈನಾನ್ಸ್ ಅಕೌಂಟ್ ಇರಬೇಕಾಗುತ್ತೆ. ನೆಕ್ಸ್ಟ್ ನಾನು ನಿಮಗೆ ನನ್ನ ಚಾನಲಲ್ಲಿ ಬೈನಾನ್ಸ್ ಅಕೌಂಟ್ನ ಕ್ರಿಯೇಟ್ ಮಾಡ್ದಂಗೆ KYC ಮಾಡ್ದಂಗೆ ಅಂತ ಮುಂದಿನ ದಿನದಲ್ಲಿ, ಯಾಕಂದರೆ ನಮ್ಗೆ ವಿತ್ಡ್ರಾ ಟೈಮಲ್ಲಿ ಮಾತ್ರ ಬೈನಾನ್ಸ್ ಅಕೌಂಟ್ ಬೇಕು, ಕರೆಕ್ಟಾ? ಆ ಬೈನಾನ್ಸ್ ಅಕೌಂಟ್ನ ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅಂತ ಇಷ್ಟರಲ್ಲೇ ನನ್ನ ಚಾನಲಲ್ಲಿ ನಾನು ಕೂಡ ಕನ್ನಡದಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ನೀವೆಲ್ಲ ತಿಳ್ಕೊಬೋದು. ಜಸ್ಟ್ ನೀವು ಈ ಒಂದು ಆ್ಯಪ್ ಇದು ಕೂಡ ಟೆಲಿಗ್ರಾಮ್ ಬಾಟ್ಗೆ ಲಾಗಿನ್ ಆಗ್ತೀರಾ. ಲಾಗಿನ್ ಆಗಿದ ತಕ್ಷಣ ಸೇಮ್ ಇಲ್ಲಿ ಟಾಸ್ಕ್ ಅಂತ ಬರುತ್ತೆ. ಟಾಸ್ಕ್ ಅಂತ ಬಂದಾದ್ಮೇಲೆ ಡೈಲಿ ಚೆಕ್ಕಿಂಗು ನೋಡಿ, ಇಲ್ಲಿ ಸಬ್ಸ್ಕ್ರೈಬ್ ಆನ್ ಟೆಲಿಗ್ರಾಮ್ ಅಂತ ಇರುತ್ತೆ. ಬೈನಾನ್ಸ್ ಅಕೌಂಟ್ನ ಮಾತ್ರ ಹಂಗೆ ಇಟ್ಟಿರಿ. ಯಾಕಂದರೆ ನಾನು ನಿಮಗೆ ಬೈನಾನ್ಸ್ ಅಕೌಂಟ್ ಕ್ರಿಯೇಟ್ ಮಾಡೋದು ಹೆಂಗೆ ಅಂತ ಅಂದ್ಬಿಟ್ಟು ತಿಳಿಸ್ಕೊಟ್ಟಾದ್ಮೇಲೆ ಮಾಡಿರಂತೆ. ಸೊ ಜಸ್ಟ್ ನೀವು ಇಲ್ಲಿ ಅರ್ಧ ಗಂಟೆಗೆ 6 ಗೇಮ್ ಆಡೋ ಚಾನ್ಸಸ್ ಕೊಡ್ತಾ ಇರ್ತಾರೆ. ಗೇಮ್ನ ಯಾವ ರೀತಿ ಆಡಬೇಕು ಅಂತಂದರೆ ಫ್ರೆಂಡ್ಸ್ ನಾನು ಇಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆ. ಸೊ ಏನಿಲ್ಲ ನೋಡಿ, ಇಲ್ಲಿ ಆ ಒಂದು ಮ್ಯಾಗ್ನೆಟ್ಗೆ ಕರೆಕ್ಟಾಗಿ ಈ ಒಂದು ಮ್ಯಾಗ್ನೆಟಾಗಿ ಕಚ್ಚಿಸ್ಬೇಕಷ್ಟೇ. ನೋಡಿ ಈ ಥರ ಬಾಣ ಹಾಕೋದು, ಆ ಒಂದು ಮ್ಯಾಗ್ನೆಟ್ಗಳಿಗೆ ಈ ಥರ ಬಾಣ ಹಾಕೋದು ಕರೆಕ್ಟಾಗಿ. ಇಲ್ಲಿ ಬ್ಲ್ಯಾಕ್ ಕಲರ್ ಬಾಲ್ಗಳಿದೆಯಲ್ಲ ಕಲ್ಲುಗಳ ಥರ, ಅದು ಬಾಂಬ್ಗಳು ಹಾಕಿದಷ್ಟು ನಿಮಗೆ ಪಾಯಿಂಟ್ಸು ಕಮ್ಮಿ ಆಗುತ್ತೆ. ಓಕೆನಾ? ಈ ರೀತಿ ನೀವು ಕರೆಕ್ಟಾಗಿ ಮ್ಯಾಗ್ನೆಟ್ನ ಹಾಕಿ ಸೊ ಕಾಯಿರಿ, ಅದು ಬರೋ ಗಂಟ ಕಾಯಿರಿ. ಕರೆಕ್ಟಾಗಿ ಗಾಣ ಆಗ್ತಂಗೆ ಇದು ಒಂಥರ ನೋಡಿ ಬಾಂಬ್ಗೆ ಹಾಕ್ಬಿಟ್ಟೆ.
ಮಿಸ್ ಆಯಿತು ಅಂದರೆ ಬಾಂಗೆ ಇದು 25 ಮೈನಸ್ ಆಗುತ್ತೆ, 20 ಮೈನಸ್ ಆಗುತ್ತೆ ನೋಡಿ. ಈ ರೀತಿ ಹಾಕಿ ಸೊ ಇಲ್ಲಿ ಗಿಫ್ಟ್ ಕಾರ್ಡ್ ಬರುತ್ತಲ್ಲ, ಗಿಫ್ಟ್ ಕಾರ್ಡ್ನು ಕೆಲವೊಂದು ಸತ ಜಾಸ್ತಿ ಕೊಡ್ತಾರೆ, ಕೆಲವೊಂದು ಸತ ಕಮ್ಮಿ ಕೊಡ್ತಾರೆ. ಸೊ ಗಿಫ್ಟಲ್ಲಿ ಅದು ಎಷ್ಟು ಬಂದಂಗೆ ನಿಮ್ಗೆ ಒಂಥರ ಬೋನಸ್ ಇದ್ದಂಗೆ. ಗಿಫ್ಟ್ ಕಾರ್ಡ್ನು ಬೇಗ ನೋಡಿ 40 ಸೆಕೆಂಡ್ ನೋಡಿ 60 ಕೊಟ್ಟರು, ಕೆಲವೊಂದು ಸತ 30 ಕೊಡ್ತಾರೆ ನೋಡಿ. ಈಸಿಯಾಗಿ ಈ ರೀತಿ ಡೈಲಿ 40 ಸೆಕೆಂಡ್ 6 ಸಲ ಗೇಮ್ ಆಡಿ. ಈ ಒಂದು 6 ಸಲ ಡೈಲಿ ಒಂದೇ ಸಲನ ಆಡೋಕ್ಕಾಗೋದು ಅಂತಂದರೆ ತಪ್ಪು. ನಿಮಗೆ ಏನಪ್ಪ ಅಂದರೆ ಒಂದು ಗೇಮು 10 ನಿಮಿಷ ಟೈಮ್ ತಾಳುತ್ತೆ, 1 ಅವರ್ಗೂ 6 ಅಟೆಂಪ್ಟ್ ಕೊಡ್ತಾ ಇರ್ತಾರೆ. ನೀವು ಒಂದು ಗೇಮ್ಗೆ ಮಿನಿಮಮ್ ಅಂದರೆ ಒಂದು 150ರಿಂದ 200 ಹೊಡಿತೀರಾ ಅಂತ ಅಂದ್ಕೊಳ್ಳಿ. ಬಾಂಬೆ ಎಲ್ಲ ಹಾಕೊಂಡ್ರೆ ಒಂದು 150 ಅಂತ ಇಟ್ಕೊಂಡ್ರು 6 ಗೇಮ್ಗೆ ನೀವು ಅಲ್ಲೇ 900,000 ಕಾಯಿನು. ಡೈಲಿ ನೀವು ಒಂದು 24 ಅವರಲ್ಲಿ 24 ಅವರು ಆಡೋದು ಬೇಡ, ಒಂದು 7-8 ಅವರ್ ಆಡಿಬಿಟ್ರೆ ಅಲ್ಲೇ ಡೈಲಿ 10,000 ಕಾಯಿನ್ ಇಲ್ಲೇ ಮಾಡ್ಕೋಬೋದು ಈಸಿಯಾಗಿ. ಜಾಸ್ತಿ ಕಾಯಿನ್ ಮಾಡ್ಕೊಳ್ಳಿ, ಜಾಸ್ತಿ ಕಾಯಿನ್ ಮಾಡ್ಕೊಂಡಷ್ಟು ನಿಮಗೆ ನೆಕ್ಸ್ಟ್ ಏಡ್ರ ಬಿಗ್ ಅಮೌಂಟ್ ಸಿಗೋವಂಥ ಚಾನ್ಸಸ್ ಇರುತ್ತೆ. ಸೊ ನೆಕ್ಸ್ಟ್ ಬಂದು ನಾನು ನಿಮಗೆ ಹೇಳ್ಕೊಡೋದು ಯಾವುದಪ್ಪ ಅಂದರೆ ವೆರಿ 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 ಇಂಪಾರ್ಟೆಂಟ್ ಪ್ರಾಜೆಕ್ಟು ಫ್ರಾಗ್ ಫಾರ್ಮ್ ಅಂತ. ಇದೊಂದು ಫ್ರಾಗ್ ಫಾರ್ಮು ಜಸ್ಟ್ ನೀವು ಡೈಲಿ ಲಾಗಿನ್ ಆದರೆ ಸಾಕು. ಲಾಗಿನ್ ಆಗಿ ಇಲ್ಲಿ ಫಾರ್ಮಿಂಗ್ ಅಂತ ಇರುತ್ತೆ, ಫಾರ್ಮ್ ಕೊಟ್ಟರೆ ಸಾಕು. ಇಲ್ಲಿ ಬರುತ್ತಲ್ಲ ಟಾಸ್ಕ್, ನಾನು ಹೇಳಿದ್ನಲ್ಲ ಸಬ್ಸ್ಕ್ರೈಬ್ ಚಾನಲ್, ಸಬ್ಸ್ಕ್ರೈಬ್ ನೋಡಿ, ಇನ್ಸ್ಟಾಲ್ ಫ್ರಾಗ್ ಎಮೋಜಿ ಅಂದರೆ ನಿಮ್ಮದು ಟೆಲಿಗ್ರಾಮ್. ಸೊ ಫ್ರೆಂಡ್ಸ್, ಫಸ್ಟು ನಾನು ಇದೆಲ್ಲದಕ್ಕಿಂತ ಹೇಳೋಕ್ಕಿಂತ ಮುಂಚೆ ನಿಮ್ಮ ಟೆಲಿಗ್ರಾಮಲ್ಲಿ ಇವೆಲ್ಲ ಹೊಸ್ದಾಗಿ ಯಾರ್ಯಾರೆಲ್ಲ ಜಾಯ್ನ್ ಆಗ್ತಾ ಇದ್ದೀರಾ ಅವರು ಯೂಸರ್ ನೇಮ ಸೆಟ್ ಮಾಡ್ಕೊಳ್ಳೇಬೇಕು. ಓಕೆನಾ ಫ್ರೆಂಡ್ಸ್? ಸೊ ಫ್ರಾಗ್ ಫಾರ್ಮು ಈಸಿಯಾಗಿ ಡೈಲಿ ನೀವು ಈ ಥರ ಜಾಯ್ನ್ ಆಗಿ ಡೈಲಿ ಫಾರ್ಮಿಂಗ್ ಕೊಟ್ಟರೆ ಸಾಕು, ಇದನ್ನು ಮುಗೀತು. ಸೊ ಅದಾದಮೇಲೆ ಇಲ್ಲಿ ವ್ಯಾಲೆಟ್ ಅಂತ ಇರುತ್ತೆ, ವ್ಯಾಲೆಟ್ ಕನೆಕ್ಷನ್ ಇವರು ಇನ್ನೂ ಬಿಟ್ಟಿಲ್ಲ. ಬಿಟ್ಟಾದ ತಕ್ಷಣ ನಾನು ಕೂಡ ಹೇಳ್ತೀನಿ, ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನೆಕ್ಸ್ಟ್ ಮುಂದಿನ ಇದೇ ಥರ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರೋ ಪ್ರಾಜೆಕ್ಟ್ಗಳನ್ನ ತರ್ತಾ ಇರ್ತೀನಿ. ಈ ವಿಡಿಯೋ ಇಲ್ಲಿವರೆಗೂ ಯಾರೆಲ್ಲ ನೋಡ್ತಿದ್ದಾರೆ, ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಇಟ್ಕೊಳ್ಳಿ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿಬಿಡಿ. ಸೊ ಪಕ್ಕದಲ್ಲಿರೋ ಬೆಲ್ ಬಟನ್ ಆನ್ ಮಾಡ್ಕೊಳ್ಳಿ. ಟೆಲಿಗ್ರಾಮ್ ಲಿಂಕು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೇನೆ. ಸೊ ಈ 5 ಆ್ಯಪ್ಗಳನ್ನ ಲಿಂಕು ಕೂಡ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇರುತ್ತೆ, ದಯವಿಟ್ಟು ಹೋಗಿ ಜಾಯ್ನ್ ಆಗಿ ನನಗೂ ಕೂಡ ಸಪೋರ್ಟ್ ಮಾಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.